ನಮಸ್ಕಾರ. ದೀಪಿಕಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಿಕ್ಸ್ಚರ್ ತೋರಿಸ್ತಾ ಇದ್ದೀನಿ. ಬಾಣಲೆಯಲ್ಲಿ ಜರಡಿ ಹಿಡ್ದಿರುವ ಕಡಲೆ ಹಿಟ್ಟು ಒಂದು 1/4 kg ಜಾಸ್ತಿ ಇದೆ. ಇದಕ್ಕೆ ಉಪ್ಪು ಮಿಕ್ಸ್ ಮಾಡೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ನೋಡಿ ಈ ಥರ ಉಜ್ಜಿ ಹಾಕಬೇಕು. ಚೂರು ಅರಿಶಿನ ಹಾಕೊಳ್ಳೋಣ. ಚೂರು ಅರಿಶಿನ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಲಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ. ಈ ಥರ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಗಟ್ಟಿ ಕಲಿಸ್ಕೋಬಾರ್ದು, ತೀರ ತೆಳುಗೂ ಆಗಬಾರ್ದು, ತೀರ ಗಟ್ಟಿ ಆಗಬಾರ್ದು. ಈ ಥರ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ನೋಡಿ, ಚಕ್ಕೆ ಒರಳಿಗೆ ಹಾಕೋಣ. ಈ ಥರ ಚಕ್ಕೆ ಒರಳಿಗೆ ಹಾಕೊಳ್ಳೋಣ. ಈ ಥರ ಮಾಡ್ಕೊಂಡು ಇದರಲ್ಲಿ ಹಾಕೊಳ್ಳೋಣ. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಓಲಿರೋ ಅಂಥದ್ದು ಹಾಕ್ಕೊಳ್ಳಿ. ನಾನು ಈ ಥರದ್ದು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರದ್ದು ಬೇಕೋ ಆ ಥರ ಶೇಪಲ್ಲಿ ನೀವು ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ಲಿ. ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಿಗೆ ಮನೆಯಲ್ಲೇ ಮಾಡ್ಕೊಳ್ಳಿ. ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡೋದು ಅಷ್ಟು ಚೆನ್ನಾಗಿರಲ್ಲ. ಮನೆಯಿಂದನೇ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನಾನು ಒಂದೊಂದಾಗಿ ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈಗ ಈ ಥರ ತಿರುಗಿಸ್ಕೊಳ್ಳೋಣ. ನೋಡಿ, ನೋಡಿ, ಊಟ ಹಾಕೋಣ. ಆ ಜಾಲರಿಯಲ್ಲಿ ತಿರ್ಗ್ಸಕ್ಕೆ ಬರಲಿಲ್ಲ, ಅಗಲ ಇದೆಯಲ್ಲ, ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ನೋಡಿ, ಈ ಥರ ಇರಬೇಕು. ನೋಡಿ, ಈ ಥರ ಹಾಕೊಂಡ್ರೆ ಎಣ್ಣೆ ಎಲ್ಲ ಇದರಲ್ಲಿ ಇಳಿಯುತ್ತೆ. ಈ ಥರ ನೀಟಾಗೆಲ್ಲ ತಗೊಳ್ಳೋಣ. ಇದನ್ನು ಒಂದು ಬೇರೆ ತಟ್ಟೆಯಲ್ಲಿ ಹಾಕೊಳ್ಳೋಣ. ಮಾಡ್ಬೇಕಾದ್ರೆ ಹುಷಾರು, ಸ್ವಲ್ಪ ಬಡಿದ್ರೂ
ಉರಿ ತಗ್ಲುತ್ತಲ್ಲ ಜಾಸ್ತಿ ಕೈಗೆ ಬಡಿಯುತ್ತೆ, ವಿಚಾರ ಮಾಡಬೇಕಾದ್ರೆ. ನೋಡಿ ಆಗಿದೆ. ನೋಡಿ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಒಂದು 1/4 kg ಜಾಸ್ತಿ ಇಟ್ಟು ಹತ್ರ 1 kg 1.5 kg ಆಗುತ್ತೆ ಮಿಕ್ಸ್ಚರು. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಮಕ್ಕಳಿಗೆಲ್ಲ ಕೊಡಿ. ನೋಡಿ ಇಷ್ಟ ಆಗಿದೆ, ಸಾಕು. ಇನ್ನೂ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಬಿಟ್ರೆ ಸೀದೋಗುತ್ತೆ, ಸಾಕು. ಕಡಲೆ ಹಾಕೊಳ್ಳೋಣ. ಒಂದು ಅರ್ಧ ಬೌಲ್ಗಿಂತ ಸ್ವಲ್ಪ ಕಮ್ಮಿ. ಇದೇನು ಜಾಸ್ತಿ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಆದ್ರೆ ಸಾಕು. ನೋಡಿ ಇಷ್ಟ ಆದ್ರೆ ಸಾಕು. ನೋಡಿ ಅವಲಕ್ಕಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಕರಿಬೇವು ಹಾಕ್ತಿದ್ದೀನಿ. ಸಾಕು ಆಗಿದೆ. ಜಜ್ಜಿರುವಂಥ ಬೆಳ್ಳುಳ್ಳಿ ಸಾಕಿದೆ. ನೋಡಿ ಕೊಬ್ಬರಿ ಚೂರು ಹಾಕೊಳ್ಳೋಣ. ಒಂದು ಸ್ಪೂನ್ ಕೊಡು. ಇರಲಿ ನೋಡಿ ಈ ಥರ ಕೆಂಪುಗೆ ಇಟ್ಕೊಳ್ಳೋಣ. ನೋಡಿ ಈ ಥರ ಬಿಸಿ ಮಾಡ್ಕೊಳ್ಳಿ. ನೋಡಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗೋಡಂಬಿ. ಇದು ಅಷ್ಟು ಜಾಸ್ತಿ ಫ್ರೈ ಆಗಬೇಡ, ಸ್ವಲ್ಪ ಆದ್ರೆ ಸಾಕು. ಇಲ್ಲಾಂದರೆ ಸಿದೋಗ್ಬಿಡುತ್ತೆ. ಸಾಕು. ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಜಾಸ್ತಿ ಫ್ರೈ ಆಗಬೇಡ, ಚೂರು ಲೈಟಾಗಿ. ಇದನ್ನೇನು ಫ್ರೈ ಮಾಡ್ದಂಗೆ ಹಾಗೇನೂ ಹಾಕ್ಬೋದು, ಚೂರು ಇರಲಿ ಅಂತ. ಓಕೆ ಸಾಕು. ಉಪ್ಪು ಹಾಕೋಣ ಸ್ವಲ್ಪ ಸ್ವಲ್ಪ, ಖಾರ ಪುಡಿ ಸ್ವಲ್ಪ, ಮಿಕ್ಸ್ ಮಾಡೋಣ. ಈ ಥರ ಪುಡಿ ಪುಡಿ ಮಾಡಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಇದೆಲ್ಲ ಸರಿ ಹೋಗಲ್ಲ, ಕೈಯಲ್ಲಿ ಮಾಡಿದ್ರೆ ಚೆನ್ನಾಗಿ. ಕೈಯೆಲ್ಲ ತೊಳ್ಕೊಂಡಿರ್ತೀವಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ 4 kgಗಿಂತ ಸ್ವಲ್ಪ ಜಾಸ್ತಿ ಇತ್ತು, ಇಷ್ಟ ಆಗಿದೆ. ನೀವು ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡೋಕ್ಕಿಂತ ಮನೆಯಲ್ಲೇ ಮಾಡಿಕೊಡಿ, ಚೆನ್ನಾಗಿರುತ್ತೆ.
ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಬೋದು. ಹೊರಗಡೆ ಎಂತೆಂಥ ಎಣ್ಣೆಯಲ್ಲಿ ಮಾಡಿರ್ತಾರ ಏನೋ, ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಮಕ್ಕಳಿಗೆ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮರಿದ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.